ಚೆನ್ನಾಗಿದ್ಯೇನಮ್ಮ ವಿಜ್ಜಿ? ಚೆನ್ನಾಗಿದ್ದೀನಿ ಮಾವ. ನಾನೇ ಬರೋಣ ಅಂತ ಅಂದ್ಕೊಂಡೆ ನಿಮ್ಮನ್ನು ಮಾತಾಡ್ಸೋಕ್ಕೆ. ಏನು ಮಾಡೋಣ, ಅಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನಾದೆ. ಮಾವ ಯಾಕೋ ದುಡ್ಡು ಕೇಳ್ತಾ ಇದ್ರಂತೆ. ಏನಕ್ಕೆ ಮಾವ ದುಡ್ಡು? ಈಗಳಮ್ಮ, ನನಗೆ ಇವಾಗ ಮನೆ ನಿನ್ನ ಹೆಸ್ರಿಗೆ ಆಗ್ಬೇಕು. ನನಗೆ ಇವಾಗ ಒಂದು ಲೆಕ್ಕ ಇಲ್ಲ. ಅದು ಯಾರನ್ನ ಮೂರನೇರನ್ನ ಕರ್ಕೊಂಬಂದು 3 ಸಾಲ ಕುಂಡ್ರಿಸಿದ್ದಾನೆ ಅಂದ ಮೇಲೆ ಆ ಮನೇನ ನಾನು ನಿನ್ನ ಹೆಸ್ರಿಗೆ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ಒಬ್ಬರು ಇದ್ದಾರೆ ನನಗೆ ಗೊತ್ತಿರೋರು, ಒಳಂದೊಳಗೆ ಮಾಡ್ಕೊಡ್ತೀವಿ, ಒಂದಿಟ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳವ್ರಿ. ಅದಕ್ಕೆ ಇನ್ನೂ ಏನಾರ ಹೊಲ್ದ ಬೇರೆ ಅದೆಲ್ಲ ಕೆಲಸ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಅತ್ತ ಎಲ್ಲ ಇಸ್ಕೊಂಡು ಹೋಗಿ ಮಾಡಿಸ್ಬಿಡೋಣ ಒಂದೇ ಪಟತ್ತ ಅಂತ ಹೇಳಿ. ಅದಕ್ಕೆ ಅತ್ತ ಸುಮ್ಮನೆ ದುಡ್ಡಾಗ್ಲೆಲ್ಲ ಕೇಳ್ಬೇಕು ನಿನ್ನ, ನೀನು ಏನು ಅನ್ಕೊಂತೀಯೋ ಏನೋ ಅಮ್ಮಂಗಾಗುತ್ತೆ. ಅದೇ ಹಂಗೆ ಮಾಡ್ಸೋಣ ಅಂತ ಇದೀನಮ್ಮ. ನಾನು ನಿನ್ನ ಹೆಸ್ರಿಗೇನೆ ಮನೆ ಎಲ್ಲ ಹೆಸ್ರಿಗೆ ಮಾಡಿಸಿದ್ರೆ, ವರ್ಷನ ಹೆಸ್ರಿಗೆ ಮಾಡಿಸಿದ್ರೆ ನಿನಗೆ ಬರುತ್ತಲ್ಲ. ಸರಿ ಆಯ್ತು ಮಾಮ, ನನ್ನ ಹೆಸರಿಗೆ ಮಾಡಿಸು. ವರ್ಷನ ಹೆಸರಿಗೇನು ಬೇಡ, ನನ್ನ ಹೆಸರಿಗೆ ಮಾಡಿಸು. ನೀನು ಅವ್ರ ಬಗ್ಗೆ ತಲೆ ಕೆಡಿಸಿ ಬಿಡ್ಕಣಮ್ಮ. ಅದೇನೇ ಆಗೋದೆಲ್ಲ ಆಗಲಿ ಹೇಳು, ಅವ್ರು ಬಂದು ಜೋರು ಮಾಡ್ತಾರೆ ಮಾಡಲಿ. ನಾನು ನಿನ್ನ ಬಿಟ್ಕೊಡಲ್ಲ. ನನಗೆ ಮೂರನೇರ್ಗೆ ನನ್ನ ಮಕ್ಕಳಿಗೆಲ್ಲ ನನ್ನ ಸೊಸೆಯರಿಗೆಲ್ಲ ಮೂರನೇರ್ಗೆ ಯಾವನ್ಗ ನಾನು ತಿಂಬಕ್ಕೆ ಬಿಟ್ಕೊಡನೇನಮ್ಮ. ನನ್ನ ಯಾರನ್ನ ಉಗುಳ್ತಾರೆ. ಮೂರನೇರ್ಗೆ ಯಾವನ್ಗ ನಾನು ತಿಂಬಕ್ಕೆ ಬಿಟ್ಕೊಟ್ಬಿಟ್ರೆ ನಾನು ಉಗುಳ್ತಾರೆ. ಅದಕ್ಕೇ ಒಂದು ಕೆಲಸ ಮಾಡಮ್ಮ, ನೀನು ಸುಮ್ಮನೆ ನಿನ್ನ ಅಕೌಂಟ್ನಾಗಿರೋ ದುಡ್ಡೆಲ್ಲ ನನಗೆ ಕಳಿಸ್ಬಿಡಿ ಹೇಳ್ತೀನಿ. ನನಗೆ ಬೇಕಾದ್ರೆ ಬಿಡಿಸ್ತೀನಿ, ನಾನು ಮಾಡಿಸ್ತಿರ್ತೀನಿ ಕೆಲಸಗಳನ್ನೆಲ್ಲ. ಅದೇ ಮಾಮ, ಸ್ವಲ್ಪ ಹಾಸ್ಪಿಟ್ಲಿಗೆ ಖರ್ಚಿಗೆಲ್ಲ ಬೇಕಲ್ಲ, ಅದಕ್ಕೇ ಇವಾಗ ಬರೋದಾದ್ರೂ ಇವಾಗ ತಿಂಗಳ ಬರುತ್ತೆ. ಅದನ್ನಾದ್ರೂ ಸ್ವಲ್ಪ ನಿಮ್ಮ ಅಕೌಂಟಿಗೆ ಬರೋ ಥರ ಹಾಕಿಸ್ಬೋದೇನೋ ಕೇಳಿ ನಿಮ್ಮ ಅಕೌಂಟಿಗೆ ಹಾಕಿಸ್ತೀನಿ. ನಿಮ್ಗೆ ಬೇಕಾದಾಗ ಬಿಡಿಸ್ಕೊಳ್ಳಿ. ನನಗೆ ಬೇಕಾದಾಗ ನಿಮಗೆ ಕೇಳಿದ್ರೆ ನೀವೇ ಕೊಡ್ತೀರಲ್ಲ. ಇಲ್ಲಡಮ್ಮ, ನಿನಗೆ ಏನಕ್ಕೆ ಬೇಕು ಹೇಳು, ಇಂಥದ್ದು ಬೇಕು ಮಾಮ ಅನ್ನು ನಾನು ತಗೊಬತ್ತೀನಿ. ಇಲ್ಲಡಮ್ಮ, ಬೇಕಾದ್ರೆ ಮನೆ ಕಿತ್ತು ಒಂದು ನಿನಗೆ ಮನೆ ಕಟ್ಟಿಸ್ಕೊಡ್ತೀನಿ ಬೇಕಾದ್ರೆ ನಾನು. ಅದು ಮನೆ ನಿನ್ನ ಹೆಸ್ರಿಗೆ ಆಗಬೇಕು, ನಮ್ಮ ವರ್ಷಕ್ಕೆ ಸೇರಬೇಕು. ಅವ್ನು ವರ್ಷ ಅಂಬನ ಅದು ಯಾರನ್ನ ಮೂರನೇರನ್ನ ಕರ್ಕೊಂಬಂದವನೇ ಅಂದಮೇಲೆ ಮೂರನೇರ್ಗೆ ಅಲ್ಲಿ ಲಾಭ ಕೊಡಬಾರ್ದು. ನಮ್ಮ ವರ್ಷಗಾಗ್ಲೇಳು ಇವನಿಗಾಗ್ಲೇಳು, ಅವ್ನು ನನಗೆ ಬೇಡ ಅಂತ ಹೇಳ್ತಾ ಇದ್ದಾನೆ, ಅವ್ರಿಗೆ ಬರ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮೂರನೇರ್ಗೆ ಯಾಕೆ ನಾನು ಬಿಟ್ಟು ಕೊಡಬೇಕು? ನಮ್ಮ ಅಪ್ಪನ ಆಸ್ತಿ ನಾನು ಮೂರನೇರ್ಗೆ ಯಾಕೆ ಕೊಡಬೇಕು ಅಂತ. ಅವೇನೇನು ನನ್ನ ಮೊಮ್ಮಕ್ಕಳ? ಹೇಳಮ್ಮ, ನನ್ನ ಮೊಮ್ಮಕ್ಕಳೇನಾ? ಸರಿ ಆಯ್ತು, ಹೇಳಿ ಮಾಮ, ಕೊಡ್ತೀನಿ. ಇವಾಗ ನಂದು ತಿಂಗಳನ ಆ ಟವರ್ ಕಮ್ಮಿಂದು ಸ್ವಲ್ಪ ಬರುತ್ತೆ ದುಡ್ಡು, ಅದು ನಿನ್ನ ಅಕೌಂಟ್ಗೆ ಬರಂಗೆ ಮಾಡ್ತೀನಿ. ಏನಾನ ಖರ್ಚಿಗೆ ಬೇಕಂದ್ರೆ ಇಸ್ಕೊಂತೀನಿ. ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನನಗೋಸ್ಕರ ಅಂತ ಅಂದರೆ ಸರಿ ಆಯ್ತು, ಹೇಳಿ ಮಾಮ, ಕೊಡ್ತೀನಿ. ಕೊಡ್ತೀನಿ, ಹೇಳಿ ಮಾಮ. ಕೊಟ್ಟು ನಾನು ಏನು ಕೆಲಸ ಅದನ್ನೇನು ನೀವು ಮಾಡಿಸ್ಕೋಬೇಕು ಅದನ್ನೆಲ್ಲ ಮಾಡಿಸ್ಕೊಬಿಡ್ರಿ. ಇನ್ನು ನಿಮ್ಮ ತಾಗಿದ್ರು ಒಂದೇ, ನನ್ನ ತಾಗಿದ್ರು ಒಂದೇ. ಯಾರಿಗೆ ಆಗಲಿ ಬೇರೆಯವ್ರು ಯಾರೋ ಸಹಿಸ್ಕೊಂಬಲ್ಲ. ಅವ್ರ ಮಕ್ಕಳು ಬಿಟ್ಟು ಬೇರೆಯವ್ರು ಯಾರೋ ಮೂರನೇವ್ರು ಬರ್ತಾ ಇದ್ದಾರೆ ಅಂತಂದರೆ ಯಾವ ತಂದೆ ತಾಯಿನೂ ಸಹಿಸ್ಕೊಂಬಲ್ಲ ಕಣ್ಮಮ್ಮ. ನಿಮಗೂ ನಿಮ್ಮ ಮನಸ್ಸು ಎಂಥದಂತ ನಮಗೂ ಭಾಳ ಚೆನ್ನಾಗಿ ಅರ್ಥ ಆಯಿತು. ಹೆಂಗೋ ಬಿಡಿ, ನೀವು ಇಲ್ಗೇನು ಬರೋಕ್ಕೇನು ಇದನ್ನ ನಾಚಿಕೆ ಇಟ್ಕೋಬೇಡ್ರಿ ಮಾವ. ಇದೇನು ಬೇರೆ ಯಾರ್ದು ಅಲ್ಲ ಮನೆ, ಇದು ನನ್ನದೇ ಮನೆ. ಯಾಕಂತಂದರೆ ಇವಾಗ ನನ್ನ ಹೆಸ್ರಿಗೆ ಇರೋದು ಮನೆ ಅಲ್ಲ, ನಿನ್ನ ಹೆಸ್ರಿಗೆ ಐತೆ. ಯಾಕನ ಬೇಕಂದಾಗ ಬರೋಕ್ಕಲ್ಲ, ಅರ್ಜೆಂಟು ಈಗೆಲ್ಗನ ಹೋಗಿರ್ತೀವಿ, ನನ್ನ ಕೆಲ್ಸಗಳು ತರಿಸ್ಬೇಕಾಗುತ್ತೆ. ಆಗಲೆಲ್ಲ ಬಂದು ಇಲ್ಲಿ ಇಸ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕಾಗಿನ ಎಲ್ಲ ನನ್ನ ಅಕೌಂಟಿಗೆ ನೀನು ಯೋಟಿದ್ರು ಹಾಕ್ಬಿಟ್ರಿ, ನಾನು ಬೇಕಂದ ಬಿಡಿಸಿ ಅದೇನು ಕೆಲಸ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡ್ತೀನಿ. ಏನಪ್ಪ, ಯಾಕೆ ದುಡ್ಡು ಮೊನ್ನೆ ಎಷ್ಟೊಂದು ಕೊಟ್ಲಲ್ಲ, ಅದನ್ನೇನು ಮಾಡಿದೆ? ಸುಮ್ಮನಿರಿ, ನಿಮಗೆ ಗೊತ್ತಾಗಲ್ಲ. ಎಷ್ಟೊಂದು ಕೊಟ್ವಿ ಅಂತೆ, ಅಲ್ಲಿ ಎಷ್ಟು ಖರ್ಚು ಇರುತ್ತೆ ಅಂತ ನಿನಗೇನು ಗೊತ್ತು? ಸುಮ್ಮನೆ ನಿಂತ್ಕೋಬೇಕು. ನಾವೇನು ಬೇರೆ ಯಾರಿಗೂ ಕೊಡ್ತಿಲ್ಲ, ನಮ್ಮ ಮಾವನಿಗೆ ಕೊಡ್ತಿರೋದು. ನಮ್ಮ ಮಾವ ಇವಾಗ ಮನೆ ಆಳ್ರಿ ಇರೋ ಮನೆ ನನ್ನ ಹೆಸ್ರಿಗೆ ಮಾಡಿಸ್ತಾ ಐತೆ. ಮನೆ ಅವ್ರಿಗೆ ಯಾಕೆ ಬಿಟ್ಕೊಡ್ಬೇಕು ಮೂರನೇವ್ರಿಗೆ? ಸುಮ್ಮನೆ ಮೂರನೇವ್ರಿಗೆ ಯಾಕೆ ಲಾಭ ಮಾಡಿಕೊಡ್ಬೇಕು? ನನ್ನ ಮಕ್ಳು ತಿನ್ನಂಗಲ್ಲ, ನನ್ನ ಮೊಮ್ಮಕ್ಕಳು ತಿನ್ನಂಗಲ್ಲ, ನನ್ನ ಸೊಸೆರು ತಿನ್ನಂಗಲ್ಲ, ಬೇರೆಯವ್ರಿಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ನಮ್ಮ ಮಾಮ ಅದಕ್ಕೇನೆ ಯಾರೋ ಗೊತ್ತಂತೆ ಒಳೊಂದೊಳಗೆ ಮಾಡಿಸ್ಕೊಡೋ ಥರ ಮಾಡುತ್ತಂತೆ. ಮಾಡಿಸ್ಕೊಬಿಡೋಣ, ಸುಮ್ಮನಿರು. ನಮ್ದಮ್ಮಂಗಾದರೆ ಅವ್ರನ್ನ ಹೊರಕ್ಕೆ ಓಡಿಸ್ಬೋದು. ನಡೀರಿ ಅಂತ ಅಚ್ಚ ಅಂತ ಹೊಡೆದು ಕಳಿಸ್ಬೋದು. ಮತ್ತೆ ಬೀದಿಗೆ ಬೀಳಬೇಕು. ಬೀದಿಗೆ ಬಿದ್ದು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಬೇಕು. ಎಲ್ಲ ಖಾಲಿ ಮಾಡಬೇಕು ಅವರು. ಸರಿಯಾಗಿ ಹೇಳ್ದೆ ಕಣ್ಮಾಮ. ಬೀದಿಗೆ ಬಿದ್ದು ಭಿಕ್ಷೆ ಬೀಳಬೇಕು. ನನ್ನ ಕಣ್ಣೆದ್ರಿಗೇನೆ ಅವರು ₹1 ದುಡ್ಡು ಇಲ್ದಂಗೆ ಬೀದಿಗೆ ಬೀಳಬೇಕು. ಬೀಳ್ತಾರೆ, ನೋಡ್ತಾ ಇರು. ಇಷ್ಟರಾಗೇನೆ ಬೀದಿಗೆ ಬೀಳ್ತಾರೆ ಕಣಮ್ಮ. ಬೀದಿಗೆ ಬೀಳ್ತಾರೆ, ನೋಡ್ತಾ ಇರು. ಮೋಸ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಬೇರೆಯವ್ರು ತಿನ್ನಬೇಕು ಅಂತ ಹೇಳಿ ಬಂದವ್ರು ಯಾವತ್ತೂ ಉದ್ಧಾರ ಆಗಲ್ಲ ಕಣಮ್ಮ, ಯಾವತ್ತೂ ಉದ್ಧಾರ ಆಗಲ್ಲ. ನೋಡು ಹೆಂಗೆ ಬೀದಿಗೆ ಬೀಳ್ತಾರೆ ಅಂತ ಹೇಳಿ. ನನ್ನ ಕಣ್ಣೆದ್ರಿಗೆ ನಾನು ಬೀದಿಗೆ ಬೀಳ್ಸೋವರೆಗೂ ಸುಮ್ಮನಾಗಲ್ಲ. ಬೀದಿಗೆ ಬೀಳಿಸ್ತಾ ಇದ್ದೀನಿ. ಬೀಳಿಸ್ತೀನಿ ಬೀದಿಗೆ. ಯಾರನ್ನಪ್ಪ ಬೀದಿಗೆ ಬೀಳಿಸೋದು? ಯಾರನ್ನ ಗೊತ್ತಿಲ್ಲ ಕಣಪ್ಪ. ಸುಮ್ಮನೆ ಹೂ ಅನ್ನು ನೀನು. ಅವೆಲ್ಲ ಹೆಸರು ಹಿಡಿದು ಮಾತಾಡಬಾರ್ದು. ಸುಮ್ಮನೆ ಹೂ ಅನ್ನಬೇಕು. ಅದಕ್ಕೆ ನಮ್ಮ ಸೊಸಿಗೆ ನಾನು ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲ ಯಾಕಪ್ಪ ಅವ್ನು ಯಾವನೋ ಬಂದು ಸೇರ್ಕೊಂಡವನಿಗೆ ಅವ್ನ ವರ್ಷ ನೋಡಿದ್ರೆ ಅವ್ರಿಗೆ ಕೊಡ್ತೀವಿ ಅಂತ. ಅವ್ನ ಗಾನ ಇರಲಿ, ನಿನ್ನ ಗಾನ ಇರಲಿ, ನನ್ನ ಮಕ್ಳು ಇಬ್ಬರಕ್ಕೊಬ್ರು ತಿನ್ನಬೇಕು. ಮೂರನೇವ್ರಿಗೆ ಯಾರಿಗೋ ಲಾಭ ಮಾಡ್ಕೊಡೋಕ್ಕಾಗಲ್ಲ. ಅದಕ್ಕೆ ಅವ್ನ ವರ್ಷ ನನಗೆ ಬೇಡ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದು ನಮ್ಮ ಮನೇನ ಅವ್ರಿಗೆ ಕೊಡಬೇಕು. ಅವ್ರಿಗೆ ಯಾಕೆ ಕೊಡಬೇಕು ಅಂತ
ಕೊಡಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಾವನಿಗೆ ಎಲ್ಲ ಗೊತ್ತಾಗುತ್ತೆ, ಇವ್ರಿಗೆ ಅದು ಗೊತ್ತಾಗಲ್ಲ. ಯಾಕೆ ಏನು ಅಂತಾರೆ. ಸುಮ್ಮನಿರಿ, ದುಡ್ಡು ಮಾತ್ರ ಇವಾಗ ಹೋಗಿ ನನ್ನ ಅಕೌಂಟ್ನಾಗಿರೋದೆಲ್ಲ ಬಿಡಿಸಿ 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 ಕೊಟ್ಬಿಡ್ರಿ ಮಾಮ. ಇವಾಗ ಒಂದು 40 ಲಕ್ಷ ಐತೆ ನನ್ನ ಅಕೌಂಟಲ್ಲಿ, ಎಲ್ಲ ಬಂದೈತೆ ಅದು. ಅದಕ್ಕೆ ಅದ್ಲಾಗ ಅದನ್ನು ಕೊಟ್ಬಿಡೋಣ. ಅಲ್ಲ ಬೋರ್ ಹಾಕ್ಸಕ್ಕೆ ಇನ್ನು ಎಷ್ಟಾಗುತ್ತಪ್ಪ? ಬೋರ್ ಹಾಕ್ಸಕ್ಕೆ 10 ಲಕ್ಷ ಕೊಟ್ಟಿಲ್ವೇ? ಇಲ್ಲ ನಾನೇನು ತಿಂಬಲ್ ಕಣ, ನಿಮ್ಮ ದುಡ್ಡು ಸುಮ್ಕಿರಲ್ಲನ. ನಿಮ್ಗೇನು ನನ್ನ ಅನ್ಯಾಯ ಮಾಡಲ್ಲ. ನಾನು ಏನು ಮಾಡ್ಬೇಕಾದ್ನು ಮಾಡ್ತೀನಿ, ಸುಮ್ಮನಿರು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? 4-6 ದಿನ ನೆನೆಸ್ಕೋಬೇಕು ಜನನ ನೆನೆಸ್ಕೋಬೇಕು. ಏನಪ್ಪ ಇದು ಇಂಥ ಒಳ್ಳೆ ಕೆಲಸ ಮಾಡ್ದ, ಸೊಸೆಗೆ ಒಳ್ಳೇದು ಮಾಡ್ದ ಚಂದ್ರಪ್ಪ ಅಂತ ಹೇಳಿ ಜನ ನನ್ನ ಹೊಗಳ್ತಾರೆ. ಸುಮ್ಮನಿರು. ನಾನು ಯಾವತ್ತೂ ನಮ್ಮ ಸೊಸೆಗೆ ಅನ್ಯಾಯ ಮಾಡಲ್ಲ. ಹೇಳ್ರಿ ಮಾವ, ಯಾರೇ ಆಗಲಿ ಸಹಿಸ್ಕೊಂಬಲ್ಲ ಹೇಳ್ರಿ ಅವ್ರು ಮಾಡಿರೋ ಕೆಲಸಕ್ಕೆ. ಅಲ್ಲ ಯಾರನ್ನೋ ಬೇರೆಯವ್ರನ್ನ ಮದುವೆ ಆಗ್ದಂಗೆ ಒಂಥರ ಹಂಗೆ ಗಂಡ ಬಿಟ್ಟಿರೋಳು ಅಂತ ಹೇಳಿ ಹಂಗೆ ಸಪ್ರೇಟ್ ಒಂದು ಇದ್ದಿದ್ರೆ ಯಾರು ಏನೋ ಅನ್ಕೊಂತಿರ್ಲಿಲ್ಲ. ಇವಾಗ ಯಾರನ್ನೋ ಹುಡುಗರನ್ನೆಲ್ಲ ಕರ್ಕೊಂಬಂದು ಯಾವನ್ನೋ ಕರ್ಕೊಂಬಂದು ಇಟ್ಕೊಂಡು ಇದ್ರೆ ಯಾರು ತಾನೇ ಸಹಿಸ್ಕೊಂತಾರೆ ಹೇಳು? ನಿಮ್ಗೆ ಅದಕ್ಕೆ ಸಿಟ್ಟು ಬಂದೈತಲ್ಲ ಮಾಮ? ಈಗ ಸೂಕ್ಷ್ಮ ಬಗೆಹರಿಸ್ಕೋಬೇಕು ಕಣಮ್ಮ. ಮಂಜಪಟ್ಟು ಇವಾಗ ನಾವು ಮಾತಾಡಕ್ಕೆ ಹೋದ್ರೆ ಅವೆಲ್ಲ ಸರಿ ಹೋಗಲ್ಲ. ಸೂಕ್ಷ್ಮಕ್ಕೆ ಅದೇನು ಮಾಡ್ಬೇಕು ಒಳಂದೊಳಗೆ ಅದು ಮಾಡಬೇಕು. ಅದಕ್ಕೇನೆ ನಾನು ನಿನಗೊಂದಿಟ್ಟು ಸೂಕ್ಷ್ಮ ತಿಳಿಸ್ತಾ ಇದ್ದೀನಿ. ಒಳಂದೊಳಗೆ ಅದು ಏನು ಮಾಡ್ಬೇಕು ನಾವು ಅದನ್ನ ಮಾಡಿ ಮುಗಿಸಿದ್ರೆ ಆಮೇಲೆ ಅದ್ರ ಮುಂದೆ ಕತೆನೇ ಬೇರೆ. ಫಸ್ಟ್ ಇವಾಗ ಮುಳ್ಳಿ ಮ್ಯಾಕೆ ನಾವು ಬಟ್ಟೆ ಹಾಕಿದೀವಿ ಅಂದ್ರೆ ಮೆಲ್ಲಗೆ ತಕ್ಕೋಬೇಕು. ರಪ್ಪನ ತಕ್ಕೊಂಬಕ್ಕೋದ್ರೆ ಹರಿತೈತಿ. ಹಂಗೆ ಇವಾಗ ಹೆಂಗೆ ಬಂದು ಸೇರ್ಕೊಂಡವ್ರು ನಮ್ಮ ಮನೆ ಅಕ್ಕವರು ಮೆಲ್ಲಕ್ಕೆ ಓಡಿಸ್ಬೇಕು. ಒಂದೊಂದೇ ಕಾಗದ ತೆಗ್ದು ಅದೇನು ಮಾಡ್ಬೇಕು ಮಾಡಿ ಹೋಟೆಲ್ ದುಡ್ಡು ಖರ್ಚಾಗುತ್ತೆ. ನಿನ್ನ ಹೆಸ್ರಿಗೆ ನಾನು ಮಾಡಿಸ್ತೀನಿ. ನನ್ನ ಸೈನ್ ಬೇಕಣಮ್ಮ ಅದು. ಯಾಕಂದ್ರೆ ನಮ್ಮ ಅಪ್ಪಯಿಂದಲ್ಲ ಮನೆ ಅಕ್ಕಿ. ಸರಿ ಆಯ್ತು ಮಾಮ, ಅದೆಷ್ಟು ದುಡ್ಡು ಖರ್ಚಾಗುತ್ತಾ ಖರ್ಚಾಗ್ಲೇಳು, ಕೊಡ್ತೀನಿ ನಾನು. ಈ ದುಡ್ಡಿಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅದೆಷ್ಟಾಗುತ್ತಾ ಆಗ್ಲೇಳು. ಅದೇನು ಬಂದಿದ್ದು ನೋಡ್ಕೊಂಬನ ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅವಳು ನಮ್ಮ ಮನೆಯಿಂದ ನಾನು ತೆಗೆದು ಹಾಕ್ಬೇಕು ಅಷ್ಟೇ. ನನಗೆ ಈಗ ಮನೆ ಇದ್ರೂ ಪರವಾಗಿಲ್ಲ, ನನ್ನ ಮನೆ ಐತೆ ಅಂತ ಹೇಳಿ ನಾನೇನೇನು ಸುಮ್ಮನಿರ ಅಂತಾಳಲ್ಲ. ನನ್ನ ಹೊರಗೆ ಕಳಿಸಿದ್ಲಲ್ಲ ಅವಳು. ನಾನು ಪೊಲೀಸ್ನವ್ರನ್ನ ಕರೆಸಿ ಆಮೇಲೆ ಅವಳು ನಾನು ಹೊರಗೆ ಕಳಿಸ್ಬೇಕು. ಅದೇ ನನಗಿರೋದು ಇವಾಗ. ಸರಿಯಮ್ಮ ಆಯ್ತೇಳಿ, ಮನೆ ತೆಗಿರ್ತೀನಿ. ಹೊಸನ್ ಕೊಟ್ಟು ಕಳಿಸ ದುಡ್ಡ. ಸರಿ ಮಾಮ ಆಯಿತು, ಬನ್ನಿ ಮಾಮ ಊಟ ಮಾಡಿ. ಬೇಡ ಕಣಮ್ಮ, ಹೋಗ್ತೀನಿ ತಡಿ. ಮನೆ ತಗೊಬ್ರು ಇರ್ಬೇಕು, ಹುಡುಗರು ಒಳ್ಳೆ ತೀಡ್ಕೆ. ಹೋಗಿ ಫಸ್ಟ್ ಹೋಗಿ ಮಾಮಗೆ ದುಡ್ಡು ಬಿಡಿಸಿ ಬಂದು ಕೊಡೋಗಿ ಹೋಗಿ ಒಂದು 20 ಲಕ್ಷ ಬಿಡಿಸು. ಒಂದು 20 ಲಕ್ಷ ಬಿಡಿಸಿ ಕೊಟ್ಬಿಡು. ಆಮೇಲೆ ಇನ್ನು ಇದ್ದಿದ್ದು ಹೆಂಗೆ ನೋಡ್ಕೊಂಬಕ್ಕಾಗುತ್ತೆ, ಸುಮ್ಮನೆ ಕೊಟ್ಬಿಡು. ಅಲ್ಲ ತಿಂಗಳ ಅಪ್ಪಗೆ ಯಾಕೆ ಬರಂಗೆ ಮಾಡ್ತೀಯ ದುಡ್ಡ? ನಿನಗೆ ಕಿಲ್ದಂಗೆ ಆಗುತ್ತೆ ತಿರ್ಗಾ. ಮಾಮೇನ ಕಾಯಿ ಅಳಿಯಲ್ಲ ಅತ್ತೆ ಹೇಳಿಲ್ವಿ ನಿಮ್ಮ ಮಾಮನ ಕೈ ನೀನು ಯೋಸ್ಲಕ್ಕೆ ಸಣ್ಣ ಕೊಡಮ್ಮ ಕೂಡಿ ಹಿಡ್ಕೊಂಬತ್ತೆ. ನೀನು ಕಳಿಯಕ್ಕೆ ಹೋಗ್ಬೇಡ, ನಿಮ್ಮ ಮಾಮನ ಕೈ ಕೊಡು ಅಂತ ಹೇಳಿಲ್ವಿ ಅತ್ತೆ? ನಿನಗಂತೂ ಗೊತ್ತೇ ಆಗಲ್ಲಪ್ಪ. ಹೇಳು ಸುಮ್ಮನೆ ಇವಾಗ ಬಿಡಿಸ್ಕೊಂಬಂದು ಕೊಡೋಗು ಅಷ್ಟೇ. ಯಾರೇ ಆಗಲಿ ಸುಮ್ಮನೆ ಇರಲ್ಲ. 3ನೇ ಯಾರಾದರೂ ಬಂದು ಕುಕ್ಕಂತಾರೆ ಅಂದರೆ ಎಂಥರ್ಗೆ ಆಗಲಿ ಹೊಟ್ಟೆ ಉರಿ ಬರುತ್ತೆ, ಯಾರು ಸಹಿಸ್ಕೊಂಬಲ್ಲ. ಹೆಂಗನಾಗಲಿ ವಿಜಿ, ದುಡ್ಡು ನಾವು ಸ್ವಲ್ಪ ಕೈಯಾಗಿ ಇಟ್ಕೊಂಡಿರ್ಬೇಕಾಯ್ತು. ಯಾಕಂದ್ರೆ ನಾನು ಹುಷಾರಿಲ್ದಾನು, ನೀನು ಹುಷಾರಿಲ್ದವಳು. ಅದನ್ನೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ನೀನು ಸುಮ್ಮನೆ ಇರ್ತೀಯ, ನಾನು ಹೇಳ್ದಂಗೆ ಕೇಳು ಅಷ್ಟೇ. ನಮ್ಮ ಮಾವನ ನಂಬಿದ್ದೀನಿ ನಾನು. ನಮ್ಮ ಮಾವ ನಮ್ಮ ಅತ್ತೆ ನನ್ನ ಕಡೆಗೆ ಇದ್ದಾರಲ್ಲ, ನನಗೆ ಇವಾಗ ಅದೇ ಸಂತೋಷ. ಅಷ್ಟೊಂದು ದ್ವೇಷ ಮಾಡ್ತಿದ್ದವ್ರು ನಮ್ಮ ಅತ್ತೆ ನಮ್ಮ ಮಾವ ಇವತ್ತು ವಿಜಿ ಅಂತಾರೆ ಅಂತ ಅಂದರೆ ನನ್ನ ಹತ್ರ ದುಡ್ಡು ಇರೋದಕ್ಕೆ ಕಾರಣ. ನಾನು ದುಡ್ಡು ಕೊಟ್ಟರೆ ನನ್ನ ಕಡೆಗೆ ಯಾವಾಗಲೂ ಇರ್ತಾರೆ. ಹಸುಗಳನ್ನ ಓಡಿಸ್ಬೇಕು. ನಮ್ಮ ಮಾಮ ಅಂಗನ ಬಾಡಿ ನಮ್ಮ ಮನೆ ಹೆಸರು ಮಾಡಿಸ್ಕೊಡ್ತೀನಿ ಅಂತ ಹೇಳೋಗೈತಿ ಇವತ್ತು. ಮಾಡಿಸುತ್ತೆ. ಆಮೇಲೆ ಹೋಗಿ ನಾನು ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ನಾನು ಹಸುಗಳನ್ನ ಹೊರಕ್ಕೆ ಹಾಕಬೇಕು. ಆ ಸಂದರ್ಭ ಬಂದೇ ಬರುತ್ತೆ. ನಮ್ಮ ಮಾವನ ನಂಬಿದ್ದೀವಿ ಅಂದ್ರೆ ಅದಕ್ಕೆ ಕೆಲಸ ಆಗೇ ಆಗುತ್ತೆ. ಇವಾಗ ನಮ್ಮ ಮಾವ ಭರವಸೆ ಕೊಟ್ಟಿರೋದು, ನಾನು ಬೇರೆ ಯಾರು ಭರವಸೆ ಕೊಟ್ಟಿದ್ರು ನಂಬ್ತಾ ಇರಲಿಲ್ಲ. ನಮ್ಮ ಮಾವೆಲ್ಲ ಭರವಸೆ ಕೊಟ್ಟಿರೋದು. ಅದಕ್ಕೇ ನಾನು 100ಕ್ಕೆ 100 ನಂಬಲೇಬೇಕಾಗುತ್ತೆ. ನಮ್ಮ ಮಾವನಂತೂ ನಾನು ನಂಬ್ತೀನಿ. ನನ್ನ ಹೆಸ್ರಿಗೆ ಮಾಡಿಸ್ತಾರಂತ ನಮ್ಮ ಮಾಮ ಆ ಮನೇನ. ನಾನು ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ನನ್ನ ಹೆಂಗೆ ಕರ್ಕೊಂಬಂದು ಪೊಲೀಸ್ನವ್ರನ್ನ ಹೆಂಗೆ ಮನೆಯಿಂದ ಹೊರಗಡೆ ಕಳಿಸಿದ್ಲ ಅವಳು, ಹಂಗೇನೆ ಆ ಹರ್ಷನ್ನು ಹಸುಗಳನ್ನಿಬ್ರು ಹೊರಗಡೆ ಕಳಿಸ್ತೀನಿ. ಇಬ್ಬರು ಸೇರಿ ನನ್ನ ಹೊರಗೆ ಕಳಿಸಿದ್ರು. ನಮ್ಮಿಬ್ರು ನಾವಿಬ್ಬರು ಸೇರಿ ಅವ್ರನ್ನಿಬ್ರು ಹೊರಗೆ ಕಳಿಸ್ತೀವಿ. ನೋಡಬೇಕಾದ್ರೆ ನಮ್ಮ ಭರವಸೆ ಕೊಟ್ಟಿದ್ದಂದ್ರೆ ಹೀಗೆ ಆಗುತ್ತಿದ್ದು ಕೆಲಸ. ನಾನು ಹಂಗೆ ಮಾಡೇ ಮಾಡ್ತೀನಿ. ನೀವು ಅಂದ್ಕೊಂಡಿದ್ದು ಸಾಧಿಸೋದಕ್ಕೂ ಬಿಡೋದೇ ಇಲ್ಲ ಈ ವಿಜಿ. ನಮ್ಮ ಮಾವ ಭರವಸೆ ಕೊಟ್ಟವ್ರೆ. ನಮ್ಮ ಮಾಮಗೆ ಎಷ್ಟು ಚೆನ್ನಾಗ್ಲಿಲ್ಲ ದುಡ್ಡು ಕೊಡ್ತಾ ಇರ್ತೀನಿ. ಮಾಡಲಿಲ್ಲ ನಮ್ಮ ಮಾಮ ಬೀದಿಗೆ ಬಿಡಬೇಕು ಅಂತ ಹೇಳೈತಿ. ಬೀದಿಗೆ ಬಿಡಬೇಕು, 11 ರೂಪಾಯಿಗೂ ತಿರಿಬೇಕು, ಬೀದಿಗೆ ಬಿದ್ದು ಭಿಕ್ಷೆ ಬಿಡಬೇಕು ಅಂತ ಹೇಳೈತಿ ನಮ್ಮ ಮಾಮ. ಇಂಥ ಒಳ್ಳೆ ಮಾತು ಹೇಳೈತಿ ಅಂದಮೇಲೆ ಅದಾಗೋವರೆಗೂ ನಾನು ಬಿಡೋದಿಲ್ಲ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.